ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾವು ಒತ್ತಡರಹಿತವಾಗಿ ಖುಷಿಯಾಗಿ ಹೇಗೆ ಬದುಕಬಹುದೆನ್ನುವುದರ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದೇನೆ. ನಾನು ಶಿಕ್ಷಕಿಯಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಿದ್ದೇನೆ. ಬನ್ನಿ, ಹಾಗಿದ್ದರೆ ವಿಡಿಯೋ ಶುರು ಮಾಡೋಣ. ಮನುಷ್ಯ ಸಂಘಜೀವಿ. ಸಂಘ ಜೀವನ ನಡೆಸಬೇಕೆನ್ನುವ ಆಯ್ಕೆ ನಮ್ಮದಲ್ಲ, ಅದು ಪ್ರಕೃತಿಯದ್ದೇ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ನಾನು ಒಬ್ಬ ದೊಡ್ಡ ಆಫೀಸರ್ ಅಂತಲೋ, ನಾನು ಒಬ್ಬ ದೊಡ್ಡ ಹೆಸರುವಾಸಿ ವ್ಯಕ್ತಿ ಅಂತಾನೋ ನಮಗೆ ನಾವೇ ಒಂದು ಬೇಲಿಯನ್ನು ಹಾಕಿಕೊಂಡು ಬದುಕುತ್ತಿರುತ್ತೇವೆ. ಆತ್ಮೀಯರ ಜೊತೆ ಬೆರೆಯದೆ ಯಾವಾಗಲೂ ಮುಖಗಂಟಿಕ್ಕಿಕೊಂಡು ಪ್ರಕೃತಿಯ ವಿರುದ್ಧದಂತೆ ಬದುಕುತ್ತಿದ್ದೇವೆ. ಆದರೆ ಎಂಥ ವ್ಯಕ್ತಿಯಾದರೂ ಆತನಿಗೆ ಭಾವನೆಗಳಿರುತ್ತವೆ. ಕೋಪ, ಬೇಸರ, ಅವಮಾನ, ಸಂತೋಷ, ಹೀಗೆ ಎಲ್ಲ ಭಾವನೆಗಳು ಮಾನವರಲ್ಲಿ ಸಹಜ. ನಮ್ಮ ಭಾವನೆಗಳನ್ನು ಇನ್ನೊಬ್ಬರ ಹತ್ತಿರ ಹೇಳಿಕೊಂಡಾಗ ನಮ್ಮ ಮನಸ್ಸು ಹಗುರವಾಗುತ್ತದೆ. ಕುಕ್ಕರ್ ಒಳಗೆ ಒತ್ತಡ ಇದ್ದಾಗ ಅದು ಸ್ಫೋಟಗೊಳ್ಳಬಹುದಲ್ಲವೇ? ಅದೇ ಥರ ನಾವು ಭಾವನೆಗಳನ್ನು ಅದುಮಿಟ್ಟು ಬದುಕಿದರೆ ಅದು ಒಂದಲ್ಲ ಒಂದು ದಿನ ರೋಗವಾಗಿಯೋ ಮಾನಸಿಕ ಕಾಯಿಲೆಯಾಗಿಯೋ ಬದಲಾಗಬಹುದು. ಆದ್ದರಿಂದ ನಿಮ್ಮ ಭಾವನೆಗಳನ್ನು ಆಲಿಸುವ ಒಬ್ಬ ಒಳ್ಳೆಯ ಆತ್ಮೀಯರನ್ನು ನಿಮ್ಮ ಜೀವನದಲ್ಲಿ ಬರಲು ಬಿಡಿ. ನಿಷ್ಕಲ್ಮಶ ಪ್ರೀತಿ ಇರುವ, ನಮ್ಮ ಒಳಿತನ್ನು ಬಯಸುವ ಒಬ್ಬ ಆತ್ಮೀಯರನ್ನು ಹುಡುಕಿ. ಆದರೆ ಈ ತರಹದ ವ್ಯಕ್ತಿ ಸಿಗುವುದು ಈಗಿನ ಕಾಲದಲ್ಲಿ ಕಷ್ಟ. ಆದರೆ ಪ್ರಯತ್ನಿಸಿ, ಒಳ್ಳೆಯ ವ್ಯಕ್ತಿಗಳು ಸಿಕ್ಕೇ ಸಿಗುತ್ತಾರೆ. ಆತ್ಮೀಯತೆಯನ್ನು ಯಾವತ್ತೂ ದುರುಪಯೋಗಪಡಿಸಿಕೊಳ್ಳದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದರೆ ನೀವೇ ಪುಣ್ಯವಂತರು. ಅಂತಹ ವ್ಯಕ್ತಿ ಜೊತೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಅವರ ಭಾವನೆಗಳಿಗೂ ನೀವು ಸ್ಪಂದಿಸಿ. ನಿಮ್ಮ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಗೆಳೆಯ ಗೆಳತಿ, ಈ ಗುಂಪಿನಲ್ಲಿ ಯಾರಾದರೂ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವ ವ್ಯಕ್ತಿ ಇದ್ದೇ ಇರಬಹುದು. ಅಂಥವರ ಜೊತೆ ಮಾತನಾಡಿ. ನಿಮ್ಮ ಸುಖ ದುಃಖಗಳನ್ನು ಅವರ ಜೊತೆ ಹಂಚಿಕೊಳ್ಳಿ. ನಾನು ಎನ್ನುವ ಅಹಂಭಾವ ಬಿಟ್ಟು ಪ್ರಾಮಾಣಿಕವಾಗಿ ಬದುಕಿ. ನಿಮ್ಮ ಜೀವನ ಒತ್ತಡರಹಿತವಾಗಿ ಬದಲಾಗುತ್ತದೆ. ಪ್ರಯತ್ನಿಸಿ ನೋಡಿ. ಆಯ್ಕೆ ನಿಮ್ಮದೇ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.